Hello cuties, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ಸೊ ನಮ್ಮದು ಕ್ರಿಸ್ಮಸ್ ವೆಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಯು ಕ್ಯಾನ್ ಸಿ ಆರ್ ಅಪಾರ್ಟ್ಮೆಂಟ್ ಫುಲ್ ಕ್ರಿಸ್ಮಸ್ ವೈಬ್ಸಲ್ಲಿದೆ. ಇಲ್ಲಿ ಕಾವೇರಿ, ಶಿ ಇಸ್ ವೇಟಿಂಗ್. ಹಾಯ್ ಕಾವೇರಿ. ಶಿ ಗಾಟ್ ರೆಡಿ 40 minutes ಬಿಫೋರ್. ನಾವು ಲೇಟ್ ಮಾಡ್ತಾ ಇದ್ದೀವಿ. 40 minutes ಬಿಫೋರ್ ಅಂತ ಹೇಳಿದ್ದು. ಆ್ಯಂಡ್ ಹಿಯರ್ ಇಸ್ ದ ಸಾಂತಾ ಕ್ಲಾಸ್. ಆ್ಯಂಡ್ ಕ್ರಿಸ್ಮಸ್ ವೆಕೇಶನ್ ಸ್ಟಾರ್ಟ್ ಆಗಿದೆ. ದಿಸ್ ಇಸ್ ಆರ್ ಫಸ್ಟ್ ಡೇ. ನಾವು ಆಚೆ ಹೋಗೋಣ ಅಂದ್ಕೊಂಡ್ವಿ. ಆ್ಯಂಡ್ ಐ ಡೋಂಟ್ ನೋ ದ ಪ್ಲೇಸ್. ದೇ ಬೋತ್ ಹ್ಯಾವ್ ಡಿಸೈಡೆಡ್. ಮಿಸ್ಟರ್ ಕುಲಕರ್ಣಿ ಆ್ಯಂಡ್ ಮಿಸ್ ಲಾಲಕಿ ಹ್ಯಾಸ್ ಡಿಸೈಡೆಡ್ ದ ಪ್ಲೇಸ್. ನಂಗೆ ಗೊತ್ತಿಲ್ಲ. ಇವ್ರ ಜೊತೆ ಬ್ಲೈಂಡಾಗಿ ಹೋಗ್ತಾ ಇದ್ದೀನಿ, ಎಲ್ಲರೂ ಕರ್ಕೊಂಡೋಗಿ ಬರ್ತೀನಿ ಅಂತ. ಸೊ ಕಮ್ ಲೆಟ್ಸ್ ಗೋ. ನನಗೂ ಸರ್ಪ್ರೈಸ್ ಎಲ್ಲ ಹೋಗ್ತಾ ಇದ್ದೀವಿ ಅಂತ. ಸೊ ನಿಮಗೂ ವೇಟ್ ಮಾಡಿ. ಓಕೆ, ಲೆಟ್ಸ್ ಗೋ. ವಿ ಆರ್ ಆನ್ ಅ ವೇ. ಸೊ ನನಗಿನ್ನೂ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಇನ್ನೂ ಗೊತ್ತಿಲ್ಲ. ಸೊ ಅಬಿ ಈಸ್ ಹಿಯರ್. ಮಿಸ್ಟರ್ ಕುಲಕರ್ಣಿ. ಇವತ್ತು ಫುಲ್ ವಿಡಿಯೋದಲ್ಲಿ ಇವನನ್ನು ಮಿಸ್ಟರ್ ಕುಲಕರ್ಣಿ ಅಂತಲೇ ಕರೆಯೋದು. ಆ್ಯಂಡ್ ಕಾವೇರಿನ ಮಿಸ್ ಲಾಲಾಕಿ, ಶಿ ಈಸ್ ದೇರ್. ಸೊ 3 ಜನ ಒಂದೊಂದು ಹತ್ರ ಕೂತ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ಅನಿಸುತ್ತೆ ಇಳ್ಕೊಳ್ಳೋದು. ವಿಲ್ ಗೆಟ್ ಡೌನ್ ಇನ್ ನೆಕ್ಸ್ಟ್ ಸ್ಟಾಪ್. ಅಲ್ಲಿಂದ ನೋಡೋಣ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಇಟ್ಸ್ ಆಲ್ ದೇರ್ ಪ್ಲ್ಯಾನ್. ಓಕೆ, ನನಗೆ ಏನೂ ಗೊತ್ತಿಲ್ಲ. ಮಿಸ್ ಲಾಲಾಕಿ ತುಂಬ ನಾಯಿ ಮರಿನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೊ ಟ್ರಾಮಿಂದ ಹೇಳ್ಕೊಂಡ್ವಿ. ಬಸ್ ಚೇಂಜ್ ಮಾಡೋದಕ್ಕೆ ವೇಟಿಂಗ್ ಫಾರ್ ಬಸ್. ಆ್ಯಂಡ್ ಹಾಲಿಡೇಸಲ್ಲಿ ಕ್ರಿಸ್ಮಸ್ ವೆಕೇಷನ್ಸಲ್ಲಿ ನನಗೆ ಬೇರೆ ಕಂಟ್ರಿಗೆ ಹೋಗಬೇಕು ಅಂತ ಇತ್ತು. ಬಟ್ ನಂಗೆ ಏನಾಯಿತು ಅಂದರೆ, ಯಾಕೆ ಡಿಸಿಷನ್ ಚೇಂಜ್ ಮಾಡಿದೆ ಅಂತಂದರೆ, ಐ ಮೇ ಗೋ ಆಫ್ಟರ್ ಸಮ್ ಟೈಮ್, ಬಟ್ ಕ್ರಿಸ್ಮಸ್ಗೆ ಇಲ್ಲೇ ಇರೋಣ ಅಂದ್ಕೊಂಡೆ. ಯಾಕಂದರೆ ಲೈಕ್ ತುಂಬ ಜನ ಟೂರಿಸ್ಟ್ ಕ್ರಿಸ್ಮಸ್ ನೋಡೋದಕ್ಕೆ ಅಂತ ಬುದಾಪೆಸ್ಟಿಗೆ ಬರ್ತಾರೆ. ನಾವೇನಕ್ಕೆ ಈ ಪ್ಲೇಸ್ನ ಬಿಟ್ಟು ಹೋಗೋಣ, ನಾವು ಇಲ್ಲೇ ಇರೋದು. ಸೊ ಲೆಟ್ಸ್ ಎಂಜಾಯ್ ದ ಕ್ರಿಸ್ಮಸ್ ಹಿಯರ್ ಅಂದ್ಕೊಂಡು ಕ್ರಿಸ್ಮಸ್ಗೆ ಎಲ್ಲೂ ಹೋಗ್ತಾ ಇಲ್ಲ. ಇಲ್ಲೇ ನೋಡೋಣ ಬುದಾಪೆಸ್ಟಲ್ಲಿ ಕ್ರಿಸ್ಮಸ್ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಇಲ್ಲೇ ನೋಡೋಣ ಅಂತ ಡಿಸೈಡ್ ಆದ್ವಿ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಕ್ರಿಸ್ಮಸ್ ಹಿಯರ್. ಮಿಸ್ಟರ್ ಕುಲಕರ್ಣಿ ಈಸ್ ವಾಚಿಂಗ್ ಮೀ. ನಾನು ಬರ್ತಾ ಇದ್ದೀನೋ ಇಲ್ಲ ಕಳೆದೋಗಿದ್ದೀನೋ ಹಿಂದೆ ಅಂತ. ಐ ಆಮ್ ಗಿವಿಂಗ್ ಹಿಮ್ ಅಶ್ಯೂರೆನ್ಸ್, ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ ಅಂತ. ಸೊ ಲುಕ್ ಎಟ್ ದಿಸ್ ಬಿಲ್ಡಿಂಗ್. ಇದಷ್ಟು ಸಖತ್ತಾಗಿದೆ. ಇಲ್ಲಿ ಆರ್ಕಿಟೆಕ್ಚರ್ ನೋಡೋದಕ್ಕೆ ಒಂದು ಚಂದ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಏನು ಸಕ್ಕತ್ತಾಗಿದೆ ಅಲ್ವಾ? ಅಂದರೆ ಇಲ್ಲಿ ಏನು ರೆಡಿಯಾಗಿ ಬಂದ್ರೂ ವೇಸ್ಟು. ಜಾಕೆಟ್ ಹಾಕ್ಕೊಂಡು ಈ ಚಳಿಯಲ್ಲಿ ವಿ ಹ್ಯಾವ್ ಟು ಕವರ್ ಬಾಡಿ. ನಾವು ಏನು ರೆಡಿ ಆದ್ರೂ ಅದು ಎಂತಕ್ಕೂ ಯೂಸ್ ಇಲ್ಲ ಅನ್ನೋ ಥರ ಅನಿಸುತ್ತೆ. Oh, there is a lady playing some instrument. Wow. Oh my god, nice. ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು. So we got into the bus finally after their efforts. Your efforts. You both guys. ಈ ಪ್ಲೇಸ್ ಬಂದ್ಬಿಟ್ಟು ಮಥಿಯಾಸ್ ಚರ್ಚ್ ಅಂತ. ಇದು ಒಂದು ಫೇಮಸ್ ಚರ್ಚ್ ಇನ್ ಬುದಾಪೆಸ್ಟ್. ಸೊ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಐ ಜಸ್ಟ್ ಗಾಟ್ ಡೌನ್ ಫ್ರಮ್ ದ ಬಸ್. ನಾನು ನೋಡಿದ ತಕ್ಷಣ ಐ ಗಾಟ್ ಅಮೇಜ್ಡ್. ಎಷ್ಟು ಸಕ್ಕತ್ತಾಗಿದೆ ಈ ಪ್ಲೇಸ್ ಅಂತ. ಕ್ರಿಸ್ಮಸ್ ಸ್ಟ್ರೀಟ್ ಈಸ್ ಹಿಯರ್, ಕ್ಯಾಸಲ್ ಮುಂದೆ. ಆ್ಯಂಡ್ ದೆರ್ ಆರ್ ಸೋ ಮೆನಿ ವೆರೈಟೀಸ್ ಆಫ್ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಇಟ್ ಈಸ್ ಫಿಲ್ಡ್ ವಿತ್ ಟೂರಿಸ್ಟ್ಸ್. And I'm feeling so good. Amazing. I just forgot to show him. Oh my god. Why is this so pretty? Why is this so pretty? ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ, ಈ ಥರ ಎಲ್ಲ ಕ್ರಿಸ್ಮಸ್ಗೆ ರೆಡಿ ಆಗಿರುತ್ತೆ ಈ ಸ್ಟ್ರೀಟ್ ಅಂತ. ಆ್ಯಂಡ್ ಲಿಟ್ರಲಿ ತುಂಬ ಖುಷಿ ಆಗ್ತಾ ಇದೆ. ಲಿಟ್ರಲಿ ಚಾಕ್ಲೇಟ್ಸ್, ಇಲ್ಲೆಲ್ಲ ಚಾಕ್ಲೇಟ್ಸ್ ಫೇಮಸ್ ಅಲ್ವಾ. ಸೊ ಕ್ಯಾಂಡೀಸ್ ಆ್ಯಂಡ್ ಚಾಕ್ಲೇಟ್ಸ್ ಆರ್ ಹಿಯರ್. ಇಲ್ಲಿ ಕ್ಯೂಟ್ ಪ್ರಿಟಿ ಪ್ಲಾಂಟ್ಸ್ ವೇಸಸ್ ಎಲ್ಲ ಇದೆ. ಆ್ಯಂಡ್
ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ಮೇ ಬಿ ಇಲ್ಲಿ ಸಾಯಂಕಾಲ ಹೊತ್ತು ಕಾನ್ಸರ್ಟ್ ಆಗುತ್ತೆ ಅನಿಸುತ್ತೆ. ಅಲ್ಲಿ ಸ್ಟೇಜ್ನು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಆ್ಯಂಡ್ ಓ ಮೈ ಗಾಡ್, ಲುಕ್ ಎಟ್ ದಿಸ್ ಥೀಮ್, ಬ್ಲೂ ಆ್ಯಂಡ್ ವೈಟ್ ಥೀಮ್. ನನ್ನ ಬಾಯಿನ ಮಾತೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸ್. ಕ್ರಿಸ್ಮಸ್ ಟ್ರೀಸ್ ಹಿಯರ್. ನಮ್ಮ ಇಂಡಿಯಾದಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರೆ, ಸ್ಟ್ರೀಟ್ಸ್ನೆಲ್ಲ ಡೆಕೋರೇಷನ್ ಮಾಡಿದ್ರೆ, ಹಬ್ಬ ಟೈಮಲ್ಲಿ, ದಸರಾ ಟೈಮಲ್ಲಿ ಅವಾಗೆಲ್ಲ ಸ್ಟ್ರೀಟ್ಸ್ ಡೆಕೋರೇಷನ್ ಮಾಡಿದ್ರೆ ಮದುವಣಿಗಿತ್ತಿ ಥರ ಸಿಂಗಾರ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇಲ್ಲೂ ಕೂಡ ಒಂದು ಕ್ರಿಶ್ಚಿಯನ್ ಬ್ರೈಡ್ನ ಹೆಂಗೆ ರೆಡಿ ಮಾಡ್ತಾರೆ ಹಾಗೆ ಸ್ಟ್ರೀಟ್ಸ್ನ ಕೂಡ ರೆಡಿ ಮಾಡಿದ್ದಾರೆ. ಆ್ಯಂಡ್ ಕಣ್ಣಿಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಕಡೆ ನೋಡಿದ ಕಡೆ ಎಲ್ಲನೂ ಡೆಕೋರೇಷನ್ಸ್, ಕ್ರಿಸ್ಮಸ್ ವೈಬ್ಸ್ ಎಷ್ಟು ಚೆನ್ನಾಗಿದೆ. ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ. ಎಷ್ಟು ಅಂದರೆ ವಿ ಆರ್ ಫೀಲಿಂಗ್ ನಂಬ್, ಅಷ್ಟು ಚಳಿ ಇದೆ. ಮೇ ಬಿ -2 or 3 or 4, ಐ ಡೋಂಟ್ ನೋಟ್ ದ ಟೆಂಪ್ರೇಚರ್. ಸಿಕ್ಕಾಪಟ್ಟೆ ಚಳಿ ಇದೆ. ಇವಾಗ ತಾನೇ 1-2 ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ ವಿತೌಟ್ ಜಾಕೆಟ್. ನಂಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಶಿವರಿಂಗ್. ಇಲ್ಲಿ ವೈನ್, ಹೋಮ್ ಮೇಡ್ ವೈನ್ ಎಲ್ಲ ಸ್ಟಾಲ್ಸ್ ಹಾಕಿದ್ದಾರೆ. ಕಾವೇರಿಗೆ ಚಳಿಗೆ ಕಾಂಡಿ ಒನ್ ವೇಟ್. ಈ ವ್ಯೂ ಸಿಗುತ್ತೆ ನಿಮಗೆ. ಬಟ್ ಇವತ್ತು ತುಂಬ ಫಾಗ್ ಇರೋದ್ರಿಂದ ನನಗೆ ಸರಿಯಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಲ್ಲಿ ನಿಮಗೆ ಪಾರ್ಲಿಮೆಂಟ್ ಕೂಡ ಕಾಣಿಸ್ತಾ ಇರುತ್ತೆ ಅನ್ಕೋತೀನಿ. ಇಲ್ಲಿ ಇವರು ಫೋಟೋಗ್ರಫಿ ಮಾಡ್ಕೊತಾ ಇದ್ದಾರೆ, ಅವ್ರವ್ರ ಪಿಕ್ಚರ್ಸ್ ತೊಗೊತಾ ಇದ್ದಾರೆ ವ್ಯೂ ಜೊತೆ. ನಾನು ಫೋಟೋಸ್ ತೊಗೊಂಡೆ ಇಲ್ಲಿ. ಆ್ಯಂಡ್ ಇಟ್ ಈಸ್ ಗುಡ್ ವ್ಯೂ ಆ್ಯಕ್ಚುಲಿ. ಅವಳು ಆ ಕಡೆ ಫೋಟೋಗ್ರಫಿ, ಈ ಕಡೆ ಇವನ್ ಫೋಟೋಗ್ರಫಿ. ಮಿಸ್ಟರ್ ಕುಲಕರ್ಣಿ ಆರ್ ಮಿಸ್ ಲಾಲಕಿ, ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ಎಲ್ಲೋ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲೇ. ನಂಗೆ ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಾ ಇದೆ ಇಲ್ಲಿ. I don't have anyone to dance with. Oh my god, ಪಾರ್ಲಿಮೆಂಟ್ ವ್ಯೂ. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿದೆ ಇವಾಗ. ಈ ಚಳಿಯಲ್ಲಿ, ಈ ಮಳೆಯಲ್ಲಿ ದೇವ್ರೇ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಕಷ್ಟ ಪಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ಕ್ರಿಸ್ಮಸ್ ಸ್ಟ್ರೀಟ್ ಫುಲ್ ಮಳೆಯಲ್ಲಿ ನೆಂದು ಹೋಗ್ತಾ ಇದೆ. ಈಗ ನಂಗೊಂದು ಸಾಂಗ್ ನೆನಪಾಗ್ತಾ ಇದೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಅಪ್ಪ, ಸಾಂಗ್ ಆಡೋಕ್ಕೆ ಬರೋಲ್ಲ, ಆದರೆ ಇವಾಗ ತಾನೇ ಮಳೆ ನಿಂತ್ಕೊಂತು. ಬಟ್ ಚಳಿ ಮಾತ್ರ ಹೇಳೋಕ್ಕಾಗಲ್ಲ, ಹಾಗಿತ್ತು. ಬಟ್ ನನಗೆ ಈವ್ನಿಂಗ್ವರೆಗೂ ಇಲ್ಲಿ ಲೈಟಿಂಗ್ಸ್ ನೋಡ್ಕೊಂಡು ಹೋಗಬೇಕು ಅಂತಲೇ ಆಸೆ ಇರೋದು. ಬಟ್ ಐ ಡೋಂಟ್ ನೋ ಇದಾಗುತ್ತೋ ಇಲ್ವೋ ಅಂತ. ಬುದಾಪೆಸ್ಟ್ ಫುಲ್ ಟೂರಿಸ್ಟ್ ತುಂಬಿಕೊಂಡಿದ್ದಾರೆ. ಆ್ಯಂಡ್ ಈ ವೈಬ್ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲರೂ ಪ್ಲೇಸಸ್ ನೋಡೋದಕ್ಕೆ ರೆಡಿಯಾಗಿ, ಆ್ಯಂಡ್ ದಿಲ್ ಗಿವ್ ದಟ್ ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆನೂ. ಸೊ ಎಸ್, this really feels so good. ಇಷ್ಟೊತ್ತು ಅವನು ಫೋಟೋಗ್ರಫಿ ಮಾಡ್ತಾ ಇದ್ದ, ಇವಾಗ ಶಿ ಇಸ್ ಡೂಯಿಂಗ್. ಆ್ಯಂಡ್ ನಾನು ಇವರಿಬ್ಬರು ವ್ಲಾಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಹೆಂಗೆ ಬಂದಿದೆ ಕಾವೇರಿ ಫೋಟೋ? ಈಗ ಜಾಗ ಬಿಡ್ರೋ. ಹೆಂಗೆ ಬಂದಿದೆ ಫೋಟೋ? ಬೆಂಕಿ. ಸೊ ಪಾರ್ಲಿಮೆಂಟ್ ಲೈಟ್ ಅಪ್ ಆಯಿತು ಇವಾಗ. ಆ್ಯಂಡ್ ಈ ಕಡೆ ಡ್ಯಾನೂಬ್ ರಿವರ್ ಆ್ಯಂಡ್ ಬ್ರಿಡ್ಜ್ನೂ ಕಾಣಿಸ್ತಾ ಇರುತ್ತೆ ನಿಮಗೆ. ಎಷ್ಟು ಸಕ್ಕತ್ತಾಗಿದೆ ವ್ಯೂ. ಈ ಒಂದು ಈವ್ನಿಂಗ್ ಲೈಟಿಂಗ್ಗೋಸ್ಕರನೇ ಭಾಳ ಜನ ವೇಟ್ ಮಾಡ್ತಾಯಿದ್ರು ಹೇಗೆ ಕಾಣುತ್ತೆ ಅಂತ. ಬ್ರಿಡ್ಜಿಂದನೂ ಎಲ್ಲ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ವಿತ್ ಲೈಟ್ಸ್ ಆನ್ ಇನ್ ದ ಈವ್ನಿಂಗ್. ಸಕ್ಕತ್ತಾಗಿದೆ ಅಲ್ವಾ ನೋಡೋದಕ್ಕೆ? ಈ ಸಿಕ್ಕಾಡ ಚಳಿಲಿ ಬಿಸಿ ಬಿಸಿ ಚಿಮ್ನಿ ಕೇಕ್ ತಿನ್ನೋಣ ಅಂತ ಅನ್ಕೊತಾ ಇದ್ವಿ. ಬಟ್ ಐ ಹೋಪ್ ಸೊ ಇಲ್ಲಿ ಈ ಕ್ರಿಸ್ಮಸ್ ಸ್ಟಾಲ್ಸಲ್ಲಿ ಚಿಮ್ನಿ ಕೇಕ್ ಸ್ಟಾಲ್ ಕೂಡ ಇರುತ್ತೆ ಅಂತ. ಐ ಹೋಪ್ ಸೊ, ಬಟ್ ನೋಡೋಣ ಬನ್ನಿ. ಸೊ ರಾತ್ರಿ ಈ ಥರ ಕಾಣಿಸ್ತಾ ಇದೆ ಸ್ಟ್ರೀಟ್. ನಾನು ಚಿಮ್ನಿ ಕೇಕ್ ತಿನ್ನಬೇಕು ಅಂತ ಹುಡ್ಕಾಡ್ತಾ ಇದ್ದೀನಿ, ಬಟ್ ಎಲ್ಲಿದೆಯೋ ಗೊತ್ತಿಲ್ಲ. ಲೆಟ್ಸ್ ಸಿ.
It is so pretty. ಅದು ಚಿಮ್ನಿ ಕೇಕಲ್ಲಿ ಮಾಡ್ತಾ ಇರೋದು, ಅದನ್ನ ರೋಲ್ ಮಾಡ್ತಾ ಇದ್ದಾರೆ ಇವಾಗ. ಇದೇ ಚಿಮ್ನಿ ಕೇಕ್. ಇಲ್ಲಿ ಹಂಗೇರಿಯನ್ದು ಫೇಮಸ್ ಸ್ವೀಟ್ ಡಿಶ್ ಇದು. ಥ್ಯಾಂಕ್ ಯು. ಹೊಗೆ ಬರ್ತಾ ಇದೆ, ಬಿಸಿ ಬಿಸಿ ಚಿಮ್ನಿ ಕೇಕ್. ಸಿನಮನ್ ಫ್ಲೇವರ್ ಚಿಮ್ನಿ ಕೇಕ್ ಬಿಸಿ ಬಿಸಿಯಾಗಿ ಕ್ಲೈಮೇಟಲ್ಲಿ ಸಕ್ಕತ್ತಾಗಿದೆ. ಯು ಹ್ಯಾವ್ ಟು ಟ್ರೈ ಇಟ್. ಎಲ್ಲರೂ ಬೆಚ್ಚಗಿದ್ದೀರಾ? ಆಲ್ ಆರ್ ಫೈನ್. ಥ್ಯಾಂಕ್ಸ್. ಎಲ್ಲರೂ ಆಚೆ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಆ್ಯಂಡ್ ಸಡನ್ಲಿ ವಿ ಥಾಟ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ. ಆಲ್ರೆಡಿ ನಾವು ಎರಡು ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಇವಾಗ ಒಂದು ನ್ಯೂ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಚಟೋರಿಗೆ ಬಂದಿದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್, ಚಟೋರೆ. ಕಮ್ ಲೆಟ್ಸ್ ಗೋ ಇನ್ಸೈಡ್. ಅವ್ರಿಬ್ರು ಆಗಲೇ ಹೊರಗಡೆ ಹೋಗಿದ್ರೆ ನಾವು ಲೆಟ್ಸ್ ಗೋ. ಫೈನಲಿ ವಿ ಕೇಮ್ ಹಿಯರ್ ಇಂಡಿಯನ್ ರೆಸ್ಟೋರೆಂಟ್ಗೆ, ಚಟೋರೆ. ಸೊ ದಿಸ್ ಇಸ್ ದ ಪ್ಲೇಸ್, ಚಟೋರೆ. ನಮಸ್ತೆ, ನಮಸ್ಕಾರ. ಸೊ ಚಟೋರಿಯಲ್ಲಿದ್ದೀವಿ ಆ್ಯಂಡ್ ವಿ ಥಾಟ್ ಟು ಹ್ಯಾವ್ ಫಸ್ಟ್ ಗೋಬಿ ಮಂಚೂರಿಯನ್. ನಾನು ಎಷ್ಟು ದಿನದಿಂದ ಕ್ರೇವ್ ಮಾಡ್ತೇನೆ ಗೋಬಿ ಮಂಚೂರಿಗೆ. ಅಂದರೆ ಐ ಆಮ್ ವೇಟಿಂಗ್ ಸಿನ್ಸ್ ಸೋ ಲಾಂಗ್ ಟೈಮ್. ಇಲ್ಲಿಗೆ ಬಂದ ಮೇಲಿಂದನೂ ಗೋಬಿ ಮಂಚೂರಿ ತಿಂದಿಲ್ಲ, ಗೋಬಿ ಮಂಚೂರಿಯನ್. ಇಟ್ಸ್ ಬೀನ್ ಲೈಕ್ 3.5 months ಬಂದ್ಬಿಟ್ಟು, ಅದು ಒಂದು ಸಲನೂ ತಿಂದಿಲ್ಲ. ಆ್ಯಂಡ್ ಟುಡೇ ಇಟ್ಸ್ ದ ಟೈಮ್. ಲುಕ್ ಎಟ್ ಹಿಮ್, Hobby. Peace. Here we go, my favorite song. Oh my god. Perfect, perfect. Everything is perfect. Vale, tera moh kala. Ashte. No buri nazar, okay? Finally, gobi manchuri after 3.5 months. Oh, watch it. ಕ್ಯೂಟೋಸ್ ವೀಡಿಯೋಸ್ ಹೇಗಿತ್ತು, ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಶಿವಾನಿ ಶಿವಕುಮಾರ್ ಚಾನಲ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲಾಟ್ಸ್ ಆಫ್ ಲವ್.